ತಾವು ಮುನ್ನುಗ್ತಾ ಇದ್ದೀರಾ? ಪುರುಷರನ್ನ ಹಿಂದಾಕಿ ಮಹಿಳೆಯರು ಮುನ್ನುಗ್ತಾ ಇದ್ದೀರಾ ನಿಜವಾಗ್ಲೂ ಸಹ. ಅದಕ್ಕೆ ತುಂಬಾ ಆ ವಿಷಯವನ್ನ ಹೇಳಲಿಕ್ಕೆ ನನಗೆ ಯಾವುದೇ ವಿಧವಾಗಿ ತೆಗೆದುಕೊಳ್ಳಿ, ಯಾವುದೇ ರಂಗಭೂಮಿಗಳಲ್ಲಿ ತೆಗೆದುಕೊಳ್ಳಿ, ಯಾವುದೇ ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಳಿ, ರಾಜಕೀಯವಾಗಬಹುದು, ಆರ್ಥಿಕವಾಗಬಹುದು, ಇಂಡಸ್ಟ್ರಿ. ಓಕೆ, ನಮಸ್ಕಾರ ಸರ್. ನನ್ನ ಹೆಸರು ಮಹಾಲಿಂಗ ಅಂತ. ಈ ಮಹಾರತ್ನ ಟ್ರಸ್ಟ್ನ ಅಧ್ಯಕ್ಷ ಹಾಗೆ ಸಂಸ್ಥಾಪಕ ಅಧ್ಯಕ್ಷ ಕೂಡ. ಜೊತೆಗೆ ಈ ಒಂದು ಮಹಾರತ್ನ ಟ್ರಸ್ಟ್ನ ವತಿಯಿಂದ ಸುಮಾರು ಒಂದು 5 ವರ್ಷಗಳಿಂದ ಸುಗಮ ಸಂಗೀತ ತರಗತಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಈ ಸಂಗೀತ ಶಿಕ್ಷಕನಾಗಿ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಒಟ್ಟಾರೆ ಇಲ್ಲಿ ನನ್ನ ತರಗತಿಗೆ ಬರ್ತಕ್ಕಂಥವ್ರ ಸಂಖ್ಯೆ ಮಹಿಳೆಯರೇ ಜಾಸ್ತಿಯೂ ಇರೋದ್ರಿಂದ ಆ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ 28ನೇ ತಾರೀಕು ಭಜನಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ. ಅಲ್ಲಿ ಇವರಿಗೆ ಎಲ್ಲ ಏನಿವತ್ತು ನಾನು ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿವಿಧ ಆಟೋಟಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಹಿಳೆಯರಿಗೆ ಆಯೋಜನೆ ಮಾಡಿದ್ದೀವಿ. ಸಕ್ರಿಯವಾಗಿ ಸುಮಾರು ಒಂದು 60 ಜನಕ್ಕೂ ಹೆಚ್ಚು ಮಹಿಳೆಯರು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿದ್ಯುಕ್ತವಾಗಿ ಬಸವರಾಜು ಅವರು ಅಂತ ಹೇಳಿಬಿಟ್ಟು ಅಧ್ಯಕ್ಷತೆಯ ಸ್ಥಾನವನ್ನು ಇವತ್ತು ವಹಿಸ್ಕೊಂಡಿದ್ರು. ಹಾಗೆ ಅರುಂಧತಿ ಅನ್ನೋರು ಇವತ್ತು ಆಶಾ ಅರುಂಧತಿಯವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಹಾಗೆ ನಾಗಶ್ರೀ ಮೇಡಮ್ ಅವರು, ಹಾಗೆ ಖಜಾಂಚಿ ನಾಗರತ್ನ ಮೇಡಮ್ ಅವರು, ರೂಪಾ ಮೇಡಮ್ ಅವರು, ಕಾರ್ಯದರ್ಶಿಗಳು ಎಲ್ಲರೂ ಭಾಗವಹಿಸಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮಹಿಳೆಯರು ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು. ಅವರು ಸದೃಢರಾಗಿದ್ದರೆ, ಮಾನಸಿಕವಾಗಿ ನೆಮ್ಮದಿಯಾಗಿತ್ತು ಅಂತಂದರೆ ಅಲ್ಲಿ ಆ ವಾತಾವರಣ ಭಾಳ ಅಚ್ಚುಕಟ್ಟಾಗಿ ಶಾಂತವಾಗಿರುತ್ತೆ ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಅವರಿಗಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಎಲ್ಲರೂ ಕಾತರಿಂದ ಕಾಯ್ತಾ ಇದ್ದಾರೆ. ಬೇಕಾದ್ರೆ ಇವತ್ತು ಅವ್ರನ್ನ ನೀವು ನೋಡಿದ್ರೆ ಈಗ ಮ್ಯೂಸಿಕಲ್ ಚೇರ್ ಅಂತ ಆಟ ಆಡಿಸ್ತಾ ಇದ್ದಾರೆ. ಸೊ ವಿವಿಧ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರ ಒಟ್ಟಾರೆ ಅಭಿವೃದ್ಧಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಹೌದು, ಸುಮಾರು ಒಂದು 10ಕ್ಕೂ ಹೆಚ್ಚು ಆಟೋಟ ದೈಹಿಕ ಸ್ಪರ್ಧೆಗಳನ್ನು ನಡೆಸ್ತಾರೆ, ಇವಾಗ ಆಯೋಜನೆ ಮಾಡಿದ್ದಾರೆ. ಅದನ್ನು ಆಟ ಆಡ್ತಾರೆ. ಆಮೇಲೆ ಒಂದು ಗಾಯನ ಸ್ಪರ್ಧೆಯೂ ಕೂಡ ಇರುತ್ತೆ. ಅವರಿಗೆ ಗೆದ್ದವರಿಗೆ ಬಹುಮಾನ ಕೂಡ ಇರುತ್ತೆ. ಅವ್ರಿಗೆಲ್ಲರೂ ಗೆದ್ದಂಥ ಪ್ರಥಮ ದ್ವಿತೀಯ ಬಹುಮಾನವನ್ನು ಅವ್ರಿಗೆ ನೀಡ್ತೇವೆ. ಆದರೆ ಅವರಿಗೆ ಬಹುಮಾನವನ್ನು ನೀಡೋದು ಕೂಡ 28ನೇ ತಾರೀಕು ಶನಿವಾರ ಏನು ಭಜನಾ ಸ್ಪರ್ಧೆ, ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಅಲ್ಲಿ ಅವರಿಗೆ ಬಹುಮಾನ ವಿತರಣೆಯನ್ನು ಮಾಡ್ತೇವೆ. ಜೊತೆಗೆ ಅಂದಿನ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿ ರತ್ನ ಪ್ರಶಸ್ತಿಯನ್ನು ಕೂಡ ಅವತ್ತು ನಾವು ಒಂದಿಬ್ಬರಿಗೆ ನಾವು ನೀಡಲಿದ್ದೇವೆ, ವಿಶೇಷವಾಗಿ ಗುರುತಿಸಿದ್ದೇವೆ. ಅವತ್ತು ಕೂಡ ಅದಿರುತ್ತೆ. ಅವತ್ತೊಂದು ದಿನ ಇವರು ಕೂಡ ಇಲ್ಲಿ ಯಾರು ಗೆಲುವನ್ನು ಸಾಧಿಸಿದ್ದಾರೆ ಅವರಿಗೆ ನಾವು ನೀಡ್ತೇವೆ ಅಂತ ಹೇಳ್ತಾ ಇದ್ರು. ಅದೇ ಖಂಡಿತ. ಅದ್ರ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ದಾವೆ. ನಾವು ಬಹಳ ಚಿಕ್ಕವರಿದ್ದಾಗ ಅದನ್ನು ಕಣ್ಣಾರೆ ದೌರ್ಜನ್ಯಗಳನ್ನು ಕೂಡ ನಾವು ಬಹಳ ಹತ್ತಿರದಿಂದ ನಾವು ನೋಡಿದ್ದೇವೆ. ಇವತ್ತು ಅಂಥ ಪರಿಸ್ಥಿತಿ ನಾವು ಇವತ್ತು ಕಾಣ್ತಾ ಇಲ್ಲ. ಯಾಕಂದರೆ ಇವತ್ತು ಅಪೋಸ್ ಮಾಡ್ತಾರೆ. ಇವಾಗ ಯಾವುದೋ ಒಂದು ಸೆರಗು ಅಂತಿಂಥ ಸಾಹಿತ್ಯಗಳು ಕೂಡ ಬಂದಾಗಲ ನೀವೆಲ್ಲರೂ ಅದನ್ನು ಗಮನಿಸಿರ್ತೀರಿ. ಈಗ ಅದನ್ನು ವಿರೋಧಿಸ್ತಂತಕರು ಮಹಿಳೆಯರಾಗಿದ್ದಾರೆ. ಇದು ಬಹಳ ಮುಖ್ಯ ಬೆಳವಣಿಗೆ. ಎಲ್ಲೋ ಒಂದು ಕಡೆ ಆ ಒಂದು ಸಿನಿಮಾ ಕ್ಷೇತ್ರದಲ್ಲಿ, ಆ ಒಂದು ಇಂಡಸ್ಟ್ರಿ ಕೈಗಾರಿಕೆಯಲ್ಲೂ ಕೂಡ ಈ ಥರ ಅಶ್ಲೀಲ ಅಂದರೆ ಸ್ವಾತಂತ್ರ್ಯವನ್ನು ಮಹಿಳೆಯರು ಪಡ್ಕೊಳ್ತಾ ಇದ್ದಾರೆ, ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅಂಥ ಸ್ವಾತಂತ್ರ್ಯವನ್ನು ಮತ್ತೊಬ್ಬರು ಬೇರೆ ರೂಪದಲ್ಲಿ ಅದನ್ನು ಬಳಸ್ಕೊಳ್ಳೋ ಸ್ಥಿತಿ ನಿರ್ಮಾಣ ಆದಾಗ ಅದನ್ನು ವಿರೋಧಿಸಿ ನಿಲ್ತಕ್ಕಂತಹ ಸ್ವತಂತ್ರವನ್ನು ನಮ್ಮ ಮಹಿಳೆಯರು ಹೊತ್ತು ಪಡ್ಕೊಂಡಿದ್ದಾರೆ, ಅದನ್ನು ವಿರೋಧಿಸ್ತಾ ಇದ್ದಾರೆ. ಅದು ಒಂದು ದೊಡ್ಡ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಮೈಸೂರು ಮಹಾಲಿಂಗ ಅಂತ. ಒಂದು ಸುಗಮ ಸಂಗೀತ ಗಾಯಕ, ಹಿನ್ನೆಲೆ ಗಾಯಕ, ಸಂಗೀತ ನಿರ್ದೇಶಕ, ಹಾಗೆ ಮಹಾರತ್ನ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷ. ಥ್ಯಾಂಕ್ ಯು.